ಬಿಟ್ಟು ಇದು 500 ರುಪೀಸಿಗೆ 6 5ನೋ ಏನೋ ವಿತ್ ಲಿಡ್ ಸ್ಟೋರೇಜ್ ಬಾಕ್ಸ್ ಕಂಟೈನರ್ಸ್ ಇದ್ದಾವೆ. ಇದು ನಿಮ್ಗೇನು ಗೊತ್ತಾ? ಏನಂತಾರೆ ಇದು ಫ್ರೂಟ್ ಫ್ಲೈಸ್ ಅಂತ ಅಂತಾರಲ್ಲ, ಆ ಥರದ್ದೆಲ್ಲ ಏನಾದರೂ ಕಿಚನಲ್ಲಿ ಪ್ರಾಬ್ಲಮ್ ಇದ್ದರೆ ನಿಮಗೆ ಇದು ವಿತ್ ಲಿಡ್ ಯೂಸ್ ಮಾಡ್ಬೋದು. ನಾನು ಇದನ್ನು ಕೂಡ ಟ್ರೈ ಮಾಡಿದ್ದೆ, ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಏನಕ್ಕಂದರೆ ನಾವು ದೋಸೆ ಹಿಟ್ಟು, ಇಡ್ಲಿ ಹಿಟ್ಟೆಲ್ಲ ಕಡ್ದು ಆಮೇಲೆ ನೆಕ್ಸ್ಟ್ ಡೇಗೆ ಯೂಸ್ ಮಾಡೋದಂದರೆ ಫ್ರಿಜ್ಜಲ್ಲಿ ಇಡಬೇಕಂದ್ರೆ ನಿಮಗೆ ವಿತ್ ಲಿಡ್ ಯೂಸ್ ಮಾಡ್ಬೋದು. ಇದು ನಮ್ಮದು ನಾರ್ಮಲಾಗಿ ಹೊರಗಡೆ ಪ್ಲಾಸ್ಟಿಕ್ ಸಿಗುತ್ತಲ್ಲ, ಅಷ್ಟೊಂದು ಇದಿಲ್ಲ. ಚೆನ್ನಾಗಿದೆ ಇದು ಆ್ಯಕ್ಚುಲಿ. ನೋಡಿ ಅದ್ರ ಒಳಗಡೆ ಇದೆ. ಇದು ದೊಡ್ಡದು ಬಿಗ್ಗೆಸ್ಟ್. ಆಮೇಲೆ 1, 2, 3, 4, 5 ಕರೆಕ್ಟ್. 5 ಇದೆ ನಿಮಗೆ ಬಿಗ್ ಟು ಸ್ಮಾಲ್. 480ನೋ 500 ಇರಬೇಕಿದು. ಓಕೆ, ಇಟ್ಸ್ ನಾಟ್ ಬ್ಯಾಡ್, ವರ್ತ್ ಅನ್ಸುತ್ತೆ. ಇದು ಬಂದ್ಬಿಟ್ಟು ಟಿಶ್ಯೂ ಹೋಲ್ಡರು. ಫಸ್ಟ್‌ಗೊಂದು ತೋರಿಸಿದ್ನಲ್ವ ನಾನು, ಅದು ನನಗೆ ನಾರ್ಮಲಾಗಿ ಟೇಬಲಲ್ಲಿ ಯೂಸ್ ಮಾಡೋದಕ್ಕೆ. ಇದು ನನಗೆ ವಾಶ್‌ರೂಮ್‌ನಲ್ಲಿ ಟಿಶ್ಯೂ ರೋಲರ್ ಬರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡೋದಕ್ಕೆ. ಇದರಲ್ಲಿ ಸಕ್ಷನ್ ಕಪ್ ಇದೆ. ಅದರದ್ದು ಗಮ್ ರಿಮೂವ್ ಮಾಡಿಬಿಟ್ಟು ನೀವು ಜಸ್ಟ್ ಅಂದರೆ ನಿಮ್ಮದು ಟೈಲ್ಸ್ ವಾಲ್ಗೆಲ್ಲ ತುಂಬ ಚೆನ್ನಾಗಿ ಕೂರುತ್ತಿದು. ಚೆನ್ನಾಗಿದೆ. ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ ನಾನು. ಇದು ಬಂದ್ಬಿಟ್ಟು ಮ್ಯಾಟ್. ಇದು 50 ರುಪೀಸು. ಇನ್ನೊಂದು 179 ರುಪೀಸ್ ಇರಬೇಕು. ಇದು 179ದು ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ತಗೊಳ್ಳೋದ್ರಲ್ಲಿ ಇರಲಿಲ್ಲ, ಅಂದರೆ ಬೇಗ ಮಣ್ಣಾಗುತ್ತೆ ಅಂತ. ಬಟ್ ನಾವೇನೋ ಜಾಸ್ತಿ ಹೊರಗಡೆ ಎಲ್ಲ ಹೋಗಲ್ಲಲ್ಲ. ಚೆನ್ನಾಗಿದೆ ಅದು. ಎರಡೂನು ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಿಮಗೆ ತುಂಬ ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಇರುತ್ತಲ್ಲ, ಅದನ್ನ ಪುಲ್ ನನ್ಗೆ ಮೊದಲು ಗೊತ್ತಾಗ್ಲಿಲ್ಲ. ಈ ಥರ ನಿಮಗೆ ಡಬಲ್ ಸೈಡೆಡ್ ಟೇಪ್ ಇದೆ. ವಾಲ್‌ಗೆ ಸ್ಟಿಕ್ ಮಾಡಿಬಿಟ್ಟು ಇದ್ರೊಳಗಡೆ ಪ್ಲಾಸ್ಟಿಕ್ ಹಾಕಿ ಅಲ್ಲಿ ಹೋಲ್ ಇದೆಯಲ್ಲ, ಅದ್ರಲ್ಲಿ ರಿಮೂವ್ ಮಾಡ್ಬೋದು. ಒಂದು ಇದನ್ನ ನಾನೇನು ಮಾಡಿದ್ದೀನಿ ಅಂದರೆ ಕಬೋರ್ಡಲ್ಲಿ ಸ್ಟಿಕ್ ಮಾಡಿ ಸಾಕ್ಸ್‌ಗಂತ ಯೂಸ್ ಮಾಡ್ತಿದ್ದೀನಿ. ಮಲ್ಟಿಪರ್ಪಸ್ ನಿಮ್ಗೆ ಹೆಂಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಈಗ ನಾನು ಸ್ಪೂನು, ಸೌಟು ಎಲ್ಲ ಹಾಕೋದಕ್ಕಂತ ತಂದೆ, ಬಟ್ ಅದು ಸರಿಯಾಗಿ ಕೂರ್ತಾ ಇಲ್ಲ ಡ್ರಾವರಲ್ಲಿ. ಇವಾಗ ನಾನು ಹೊರಗಡೆ ಇಟ್ಟು ಸುಮ್ಮನೆ ಚಾರ್ಜರ್ ಅದು ಇದೆಲ್ಲ ಹಾಕಿ ಯೂಸ್ ಮಾಡ್ಕೋತಿದ್ದೀನಿ. ದಿಸ್ ಈಸ್ ಮೈ ಹಸ್ಬೆಂಡ್ ಪರ್ಚೇಸ್, ಬಿಕಾಸ್ ಇದು ಏನಕ್ಕಂದರೆ ನಿಮಗೆ ಚಪ್ಪಲ್ ಎಲ್ಲ ಹೊರಗಡೆ ಡೇ ಟು ಡೇ ನಮ್ಮದು ಸ್ಟ್ಯಾಂಡ್ ಇದೆ, ಬಟ್ ಅದು ಶೂಸ್ ಎಲ್ಲ ಇಡ್ತೀವಿ. ಬಟ್ ಡೇ ಟು ಡೇ ಅದು ಸ್ಟ್ಯಾಂಡ್ ತೆಗಿಯೋದು, ಒಳಗಡೆ ಇಡೋದೆಲ್ಲ ಕಿರಿಕಿರಿ ಅಲ್ವಾ? ಅದಕ್ಕೆ ಜಾಸ್ತಿ ಧೂಳಾಗೋದು ಬೇಡ. ಆಮೇಲೆ ಹೊರಗಡೆ ಕಸ ಗುಡಿಸೋವಾಗ, ನೆಲ ಒರೆಸುವಾಗ ಈಸಿ ಆಗುತ್ತೆ. ಅದರಲ್ಲಿ ಇಡಕ್ಕಂತ ಇದು ಟ್ರೇ ತಂದಿರೋದು. ನೀವು ಬೇರೆ ಏನಾದರೂ ಮಲ್ಟಿಪರ್ಪಸ್ ಯೂಸ್ ಮಾಡ್ಕೋಬೋದು. ಇದು ಬಂದ್ಬಿಟ್ಟು ನಿಮಗೆ ಫುಡ್ ಇದು ಫುಡ್ ಟೇಬಲ್ ಥರ. ಆ್ಯಕ್ಚುಲಿ ನೀವು ಇವರು ಬೆಡ್ಡಲ್ಲೆಲ್ಲ ಇಡಕ್ಕಂತಾನೇ ಇದು ಮಾಡಿರೋದು. ಆದರೆ ಬೆಡ್ಡಲ್ಲಿ ಯಾರು ಊಟ ಮಾಡಬೇಡಿ, ಇಟ್ಸ್ ನಾಟ್ ರೆಕಮೆಂಡೆಡ್. ಬಟ್ ನೀವು ಸೋಫಾದಲ್ಲಿ ಕೂತ್ಕೊಂಡು ತಿನ್ನೋವಾಗ ಅಥವಾ ಮಕ್ಕಳಿಗೆ ಏನಾದರೂ ಕೊಡೋಕ್ಕಿದ್ರೆ ಈ ಥರ ಫ್ರಂಟಲ್ಲಿ ಹಾಕಿಬಿಟ್ಟು ಇಟ್ಬಿಟ್ಟು ಪ್ಲೇಟೋ, ಗ್ಲಾಸೋ, ಜ್ಯೂಸ್ ಇದ್ದಿರೋ ಜ್ಯೂಸ್ ಗ್ಲಾಸು, ಹಾಲು, ಕಾಫಿ, ಟೀ ಏನಾದರೂ ಈ ಥರ ಇಟ್ಟು ತಿನ್ಬೋದು. ಆಮೇಲೆ ಆದಮೇಲೆ